ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅಷ್ಟದಿಗ್ಬಂಧನೆ ಬಗ್ಗೆ ಮಾಹಿತಿ. ಅಷ್ಟದಿಗ್ಬಂಧನೆ ಅಂದರೆ ಏನು, ಇದನ್ನು ಯಾವುದಕ್ಕೋಸ್ಕರ ಉಪಯೋಗ ಮಾಡ್ತಾರೆ, ಹಾಗೆ ಯಾರ್ಯಾರು ಈ ಒಂದು ಅಷ್ಟದಿಗ್ಬಂಧನೆಯನ್ನು ಮಾಡಿಸ್ಕೋಬೋದು, ಇದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೊಸದಾಗಿ ಕೆಲಸ ಕಲಿತಿರೋವಂಥವ್ರು, ಸಾಧನೆ ಮಾಡ್ತಿರೋವಂಥವ್ರು ಪ್ರತಿಯೊಬ್ಬರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಷ್ಟದಿಗ್ಬಂಧನೆ ಅಂದರೆ, ಮೊದಲಿಗೆ ಒಂದು ಉದಾಹರಣೆ ಕೊಡ್ತೀನಿ. ಈ ಸಂಬಂಧಿಕರಲ್ಲಿ, ಹಾಗೆ ಅಣ್ಣ ತಮ್ಮಂದಿರಲ್ಲಿ ಮತ್ತು ಸ್ನೇಹಿತರಲ್ಲಿ ಒಂದು ಬೆಳವಣಿಗೆಯನ್ನು ನೋಡೋಕ್ಕಾಗದೆ ಅವ್ರಿಗೆ ಇಂಡೈರೆಕ್ಟಾಗಿ ಕೆಲವೊಂದು ತೊಂದರೆ ತಾಪತ್ರಯಗಳು ಮಾಡ್ತಾರೆ. ಅದೇ ವಾಮಾಚಾರ, ಮಾಟ ಮಂತ್ರ, ತಂತ್ರ ಕುತಂತ್ರ, ಈ ರೀತಿ ಅವ್ರ ಮೇಲೆ ಒಂದು ಕೆಲವು ಪ್ರಯೋಗಗಳನ್ನ ಮಾಡಿ ಅವ್ರಿಗೆ ಮಾನಸಿಕವಾಗಿ ಹಾಗೆ ಆರ್ಥಿಕವಾಗಿ ಕುಗ್ಗಿಸ್ತಾರೆ. ಒಬ್ಬರನ್ನ ನೇರವಾಗಿ ಹೊಡೆಯೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ ಅಂತ ಈ ರೀತಿ ಕೆಲವೊಬ್ಬರು ಕೆಟ್ಟ ಪ್ರಯೋಗಗಳನ್ನ, ಕ್ಷುದ್ರ ಪೂಜೆಗಳನ್ನ ಅವ್ರ ಮೇಲೆ ಮಾಡಿಸಿ ಬಿಟ್ಟಿರ್ತಾರೆ. ಈ ಒಂದು ವಾಮಾಚಾರಕ್ಕೆ ಒಳಗಾಗಿರುವಂಥ ವ್ಯಕ್ತಿಗೆ ಆಗುವ ಲಕ್ಷಣಗಳು: ಮನೇಲಿ ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ತಾನು ಮಾಡುವಂಥ ಕೆಲಸ ಕಾರ್ಯಗಳು ಯಾವುದೂ ಸಹ ಈಡೇರಲ್ಲ, ಎಲ್ಲ ಅರ್ಧಕ್ಕೆ ನಿಂತೋಗುತ್ತೆ, ಮಾನಸಿಕವಾಗಿ ಒತ್ತಡ, ಆರ್ಥಿಕವಾಗಿ ಸಮಸ್ಯೆಗಳು ಉಂಟಾಗ್ತವೆ, ವಿನಾಕಾರಣ ತನಗೆ ಕಾಯಿಲೆಗಳು ಉಂಟಾಗ್ತವೆ, ಯಾವುದೇ ಆಸ್ಪತ್ರೆಗೆ ಹೋದರೂ ಸಹ ವಾಸಿ ಆಗದೇ ಇರುವಂಥ ಕಾಯಿಲೆಗಳು, ಈ ರೀತಿ ಕೆಲವೊಂದು ಲಕ್ಷಣಗಳು ಕಂಡುಬರ್ತವೆ. ಇವರಿಗೆ ಪರಿಹಾರ ಏನು ಅಂತ ನೋಡೋದಾದರೆ, ಇದಕ್ಕೆ ಹಲವಾರು ಪರಿಹಾರಗಳು ಇರ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಪರಿಹಾರ ಅಷ್ಟದಿಗ್ಬಂಧನೆ. ವಾಮಾಚಾರಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗೆ ತನ್ನ ಕುಟುಂಬದ ಮೇಲೆ ಮಾಡಿರುವಂಥ ಕೆಲವೊಂದು ಕ್ಷುದ್ರ ಪೂಜೆಗಳಿಗೆ ನಿವಾರಣೆಯಾಗಿ ಅಷ್ಟದಿಗ್ಬಂಧನೆಯನ್ನು ಮಾಡಿಕೊಂಡಾಗ ತನ್ನ ಮೇಲಾಗಿರ್ತಕ್ಕಂತಹ ಕೆಟ್ಟ ಪ್ರಯೋಗಗಳು, ಕಣ್ಣು ದೃಷ್ಟಿಗಳು, ನರದೃಷ್ಟಿಗಳು ಇವೆಲ್ಲ ಸಹ ಇದರಲ್ಲಿ ನಿವಾರಣೆ ಆಗ್ತವೆ. ಮತ್ತೊಂದು ರೀತಿಯಲ್ಲಿ ನೋಡೋದಾದರೆ, ಕೆಲವರು ವ್ಯಾಪಾರ ವಹಿವಾಟನ್ನ ನಡೆಸ್ತಾ ಇರ್ತಾರೆ, ವ್ಯಾಪಾರ ಭಾಗದಲ್ಲಿ ಲಾಸ್ ಆಗ್ತಾ ಇರ್ತಾರೆ, ಅಂಥವರು ಸಹ ಅಷ್ಟದಿಗ್ಬಂಧನೆಯನ್ನು ಮಾಡ್ಕೋಬೋದು. ಕೆಲವರು ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಇವರು ಬೆಳಿಬಾರ್ದು, ಬೆಳೆಯೋಕ್ಕೆ ಬಿಡಬಾರ್ದು ಅಂತಲೇ ಅವರ ವ್ಯಾಪಾರವನ್ನು ಕೆಡಿಸುವಂಥ ಪ್ರಯೋಗಗಳನ್ನ ಮಾಡಿಸ್ತಾರೆ. ಈ ಥರ ಪ್ರಯೋಗಗಳು ನಡೆದಾಗ ತನ್ನ ವ್ಯಾಪಾರ ಆಟೋಮೆಟಿಕ್ ಬಿದ್ದೋಗುತ್ತೆ. ದಿನಕ್ಕೆ 1000 ರೂಪಾಯಿ ದುಡಿಯೋವಂಥವನು ಈ ಒಂದು ಕೆಲವೊಂದು ಪ್ರಯೋಗಗಳನ್ನ ಮಾಡಿಸಿದಾಗ ದಿನಕ್ಕೆ 100 ರೂಪಾಯಿ ಅವರು ದುಡಿಯೋದು ಬಹಳ ಕಷ್ಟವಾಗಿರುತ್ತೆ. ಆ ರೀತಿ ಸಮಸ್ಯೆಗಳು ಉಂಟಾದಾಗ ಅಷ್ಟದಿಗ್ಬಂಧನೆಯನ್ನು ಮಾಡ್ಕೋಬೋದು. ಅವ್ರಿಗೆ ಅವ್ರ ಮೇಲೆ ಇರ್ತಕ್ಕಂತಹ ಪ್ರಯೋಗಗಳೆಲ್ಲ ನಿವಾರಣೆ ಆಗಿ ತಾನು ಮೊದಲಿನಂತೆ ವ್ಯಾಪಾರ ವಹಿವಾಟನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೊಂದು ರೀತಿಯಲ್ಲಿ ನೋಡೋದಾದರೆ, ಕೆಲವೊಬ್ಬರು 3 ದಾರಿ ಕೂಡಿರುವಂಥ ಜಾಗದಲ್ಲಿ ಮನೆ ಕಟ್ಟಿರ್ತಾರೆ, 4 ದಾರಿ ಕೂಡಿರುವಂಥ ಜಾಗದಲ್ಲಿ ಮನೆ ಕಟ್ಟಿರ್ತಾರೆ, ಕೆರೆ ಪಕ್ಕದಲ್ಲಿ, ನದಿ ಪಕ್ಕದಲ್ಲಿ. ಕೆಲವೊಬ್ಬರು ಈ ಸಿಟಿಗಳಲ್ಲಿ ಸ್ಮಶಾನ ಪಕ್ಕದಲ್ಲೇ ಮನೆಗಳು ಕಟ್ಟಿರ್ತಾರೆ, ಅಲ್ಲಿ ವಾಸವಾಗಿರ್ತಾರೆ. ಇಂಥವ್ರಿಗೆ ಯಾವುದೇ ಮಾಟ ಮಂತ್ರ, ತಂತ್ರಗಳು, ಇಂಥ ಕ್ಷುದ್ರ ಪೂಜೆಗಳು ಮಾಡದೇ ಇದ್ದರೂ ಸಹ ಕೆಲವೊಂದು ಸಮಸ್ಯೆಗಳು ಇವರು ಎದುರಿಸ್ಬೇಕಾಗ್ತದೆ. ಕಾರಣ 3 ದಾರಿ 4 ದಾರಿ ಈ ಸ್ಮಶಾನ ಇಂಥ ಭಾಗದಲ್ಲಿ ಗಾಳಿಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಬಹಳ ಇರ್ತವೆ, ಗಾಳಿ ಸಂಬಂಧಪಟ್ಟಂಗೂ ಇರ್ತವೆ. ಈ ರೀತಿ ಆ ಜಾಗದಲ್ಲಿ ಇರುವ ಕಾರಣ ಇವ್ರಿಗೆ ಕೆಲವೊಂದು ತೊಂದರೆ ತಾಪತ್ರಯಗಳನ್ನು ಇವರು ಎದುರಿಸ್ಬೇಕಾಗ್ತದೆ. ಇದು ಮಾಟ ಮಂತ್ರ ಮಾಡೋದ್ರಿಂದ ಆಗುವಷ್ಟು ಲಾಸು ಇದರಲ್ಲೂ ಸಹ ಆಗ್ತದೆ. ಹೀಗಿದ್ದಾಗ ಇಂಥ ಕಡೆ ಮನೆ ಕಟ್ಟಿರೋರಾಗಲಿ, ಇಂಥ ಕಡೆ ವಾಸ ಆಗಿರೋರಾಗಲಿ ಈ ಒಂದು ಅಷ್ಟದಿಗ್ಬಂಧನೆಯನ್ನು ತಮ್ಮ ಮನೆಗೆ ಸ್ಥಾಪನೆ ಮಾಡಿದಾಗ ಅಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಿ ಇವರಿಗೆ ತಮ್ಮ ಕೆಲಸ ಕಾರ್ಯಗಳು ನೆರವೇರುವಷ್ಟು ಕೆಲಸ ನಡೆಸ್ಕೊಡುತ್ತೆ. ಇದು ಅಷ್ಟದಿಗ್ಬಂಧನೆಯ ಒಂದು ಪ್ರತಿಫಲ. ಇದನ್ನು ಮಾಡುವಂತಹ ವಿಧಾನ ಒಬ್ಬೊಬ್ರದ್ದು ಕೆಲವೊಂದು ರೀತಿಯಲ್ಲಿ ಮಾಡ್ಕೊಂಡು ಬಂದಿರ್ತಾರೆ. ವಿಶೇಷವಾಗಿ ಸಾಮಾನ್ಯವಾಗಿ ಅಷ್ಟದಿಗ್ಬಂಧನೆ ಮಾಡೋದು ಮಡಿಕೆಗಳಲ್ಲಿ, ಮಣ್ಣಿನಿಂದ ತಯಾರಾದ ಮಡಿಕೆಗಳಲ್ಲಿ ಅಷ್ಟದಿಗ್ಬಂಧನೆಯನ್ನು ಮಾಡ್ತಾರೆ. ನಮ್ಮ ವಿಧಾನದಲ್ಲಿ ನಮ್ಮ ಗುರು ಹಿರಿಯರು ನಡೆಸ್ಕೊಂಬಂದಂತಹ ಪದ್ಧತಿ ಪಂಚಲೋಹದ ಕಲಶ. ನಾವು ಇವತ್ತಿಗೂ ಇಂದಿಗೂ ಸಹ ಪಂಚಲೋಹದ ಕಲಶವನ್ನು ಬಳಸ್ತೀವಿ. ಇದರಲ್ಲಿ 108 ಗಿಡಮೂಲಿಕೆ ಇರುತ್ತೆ, ಜೊತೆಗೆ ಒಂದು ವಿಶೇಷವಾದ ಅಂಜನ ಇರುತ್ತೆ. ಹಾಗೆ ಪ್ರತಿಯೊಂದು ದಿಕ್ಕಿಗೂ ಒಂದೊಂದು ಯಂತ್ರವನ್ನು ಬರೆದು ಇದರೊಳಗಡೆ ಹಾಕಲಾಗುತ್ತೆ. ಅಷ್ಟದಿಗ್ಬಂಧನೆ ಮಾಡುವಾಗ ಅದರಲ್ಲಿ ಹಾಕಬೇಕಾದಂತಹ ಮೂಲಿಕೆಗಳು ಹಾಗೂ ಯಂತ್ರಗಳು ಇವೆಲ್ಲ ಕರೆಕ್ಟಾಗಿದ್ದರೆ ಮಾತ್ರನೇ ಇದು ದಿಗ್ಬಂಧನೆ ಆಗುತ್ತೆ, ನಾವು ದಿಗ್ಬಂಧನೆ ಮಾಡೋಕ್ಕೆ ಸಾಧ್ಯ. ಅರ್ಧಂಬರ್ಧ ಐಟಮ್ಗಳು ತುಂಬಿಸಿ, ಯಂತ್ರಗಳಿಲ್ಲದೆ, ಮಂತ್ರಗಳಿಲ್ಲದೆ ಅಷ್ಟದಿಗ್ಬಂಧನೆ ಮಾಡ್ತೀನಿ ಅಂತಂದಾಗ ಅವು ಕೆಲಸ ನಡೆಯಲ್ಲ. ಒರಿಜಿನಲಾಗಿ ಮಾಡಿದ್ರೆ ಮಾತ್ರ ಅವು ಕೆಲಸ ನಡೀತವೆ. ಹಾಗಾಗಿ ಪಂಚಲೋಹದ ಕಲಶ, 108 ಗಿಡಮೂಲಿಕೆ, ಭೂತಾಳಿಗಳು, ಜೊತೆಗೆ ಅಂಜನ, ಹಾಗೆ
ಪ್ರತಿಯೊಂದು ದಿಕ್ಕಿಗೂ ಒಂದೊಂದು ಕಲಶಕ್ಕೂ ಒಂದೊಂದು ಯಂತ್ರ ಸ್ಥಾಪನೆಯನ್ನು ಮಾಡಬೇಕಾಗ್ತದೆ. ಯಂತ್ರಗಳು ಬರೆದ ನಂತರ ಪ್ರತಿಯೊಂದು ಯಂತ್ರಕ್ಕೂ ಸಹ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಾವು ಕಲಶಕ್ಕೆ ಲೋಡ್ ಮಾಡಬೇಕು. ಹಾಗೆ ಬರೆದು ಹಾಗೆ ಒಳಗಡೆ ಹಾಕ್ತೀನಿ, ಲೋಡ್ ಮಾಡ್ತೀನಿ, ಸುತ್ತಬಿಡ್ತೀನಿ ಅಂದರೆ ಅವು ಕೆಲಸ ಆಗಲ್ಲ. ಇದ್ರ ಜೊತೆಗೆ ಕಸ್ತೂರಿ, ಗೋರೋಚನ, ಪುನುಗು, ಜವಾದು, ಹಾಗೆ ಪಾದರಸ. ಪಾದರಸ ಅಂದರೆ ಸಾಕ್ಷಾತ್ ಶಿವನ ವೀರ್ಯ ಅಂತಲೇ ಕರಿತೀವಿ. ಪ್ರತಿಯೊಂದು ಐಟಮನ್ನು ನಾವು ಕಲಶಕ್ಕೆ ಲೋಡ್ ಮಾಡಬೇಕಾಗುತ್ತೆ. ನಂತರ ಭಾಗದಲ್ಲಿ ಅಷ್ಟದಿಗ್ಬಂಧನೆಗೆ ಬೇಕಾದಂತಹ ಮುಖ್ಯವಾದ ಒಂದು ವಸ್ತು ಅಂದರೆ ಯಂತ್ರ. ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ದಿಗ್ಬಂಧನೆಯನ್ನು ಮಾಡೋಕ್ಕಾಗಲ್ಲ. ಅವರ ಹೆಸರು ಬಲದ ಮೇಲೆ ಅವರು ಮನೆ ಕಟ್ಟಿರ್ತಕ್ಕಂತಹ ದಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಆ ರೀತಿ ನೋಡಿಕೊಂಡು ಯಾರ ಹೆಸರ ಮೇಲೆ ಯಾವ ಬಲಕ್ಕೆ ಯಾವ ಯಂತ್ರ ಅವ್ರಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಚೆಕ್ ಮಾಡಿ ಅವ್ರ ಹೆಸರಿಗೆ ತಕ್ಕಂಗೆ ಯಂತ್ರವನ್ನು ಬರಿಬೇಕಾಗ್ತದೆ. ಇದು ಒಂದು ವಿಶೇಷವಾಗಿರ್ತದೆ. ಕೆಲವು ಕಡೆ ಪ್ರತಿಯೊಬ್ಬರಿಗೂ ಈ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತವೆ ಅಷ್ಟದಿಗ್ಬಂಧನೆ ಯಂತ್ರ, ಅದನ್ನು ತಂದು ಫೋಟೋ ಫ್ರೇಮ್ ಹಾಕಿ ಕೊಟ್ಬಿಡ್ತಾರೆ. ಹಾಗೆ ಮಾಡೋದ್ರಿಂದ ಅದು ಕೆಲಸ ಮಾಡಲ್ಲ. ಇದು ತಿಳ್ಕೊಂಡಿರಬೇಕು. ಅಷ್ಟದಿಗ್ಬಂಧನೆ ಮಾಡೋರಾಗಲಿ ಅಥವಾ ಇನ್ನು ಮುಂದೆ ಮಾಡ್ತೀನಿ ಅನ್ನೋರು ಇದು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು. ಈ ರೀತಿ ಅಷ್ಟದಿಗ್ಬಂಧನೆಯನ್ನು ಮಾಡಿ ಮನೆಗೆ ಸ್ಥಾಪನೆ ಮಾಡೋದ್ರಿಂದ ತಮ್ಮ ಮೇಲಾಗಿರ್ತಕ್ಕಂತಹ ಕೆಟ್ಟ ಪರಿಣಾಮಗಳು, ವಾಮಾಚಾರ, ಕ್ಷುದ್ರ ಪೂಜೆಗಳು ಇವೆಲ್ಲ ನಿವಾರಣೆ ಆಗ್ತವೆ. ಗಾಳಿ ಸೋಂಕು, ಪೀಡೆ, ಪಿಸಾಚಿ, ಭೂತ, ಪ್ರೇತ ಅಂತ ನಾವೇನು ಕರಿತೀವಿ, ಇವೇನೇ ಇದ್ರೂ ಇವೆಲ್ಲ ದೂರ ಆಗ್ತವೆ. ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತೆ, ನೆಮ್ಮದಿ ಸಿಗುತ್ತೆ. ತಮ್ಮ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ಚೆನ್ನಾಗಿ ನಡೆಯುತ್ತೆ. ಇದು ಅಷ್ಟದಿಗ್ಬಂಧನೆಯ ಒಂದು ವಿಶೇಷ. ದೂರದಲ್ಲಿರೋರಿಗೆ ಯಾವ ರೀತಿ ತೊಗೊಬೇಕು ಅಂತ ಕೇಳೋದಾದರೆ ಫೋನಿನ ಮೂಲಕ ನೀವು ಅಷ್ಟದಿಗ್ಬಂಧನೆಯನ್ನು ಮಾಡ್ಕೋಬೋದು. ನಿಮ್ಮ ಮಾಹಿತಿ ಪೂರ್ತಿ ಕಳಿಸ್ಕೊಟ್ರೆ ಚೆಕ್ ಮಾಡಿ ಯಾವ ರೀತಿ ತೊಂದರೆ ಆಗಿದೆ, ಅದಕ್ಕೆ ಯಾವ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡಿ ಮಾಡಿ ಕಳಿಸ್ಕೊಡ್ತೀವಿ. ದೂರದಲ್ಲಿರೋರಿಗೆ ಕೊರಿಯರ್ ಸರ್ವಿಸ್ ಇರುತ್ತೆ. ಪ್ರತಿಯೊಂದೂ ನಮ್ಮಲ್ಲಿ ವಿಶೇಷ ಏನು ಅಂತಂದರೆ ಮುಚ್ಚುಮರೆ ಯಾವುದೂ ಇರಲ್ಲ. ಮಾಡುವಂಥ ಪ್ರತಿಯೊಂದು ಕೆಲಸವೂ ಸಹ ನಿಮಗೆ ತೋರಿಸ್ತಾ ಇರ್ತೀವಿ. ಕಲಶಕ್ಕೆ ತುಂಬ ಐಟಮ್ಗಳಾಗಲಿ ಅಥವಾ ನಾವು ಪ್ರಯೋಗಕ್ಕೆ ಬಳಸುವಂತಹ ವಸ್ತುಗಳಾಗಲಿ ಪ್ರತಿಯೊಂದು ನಿಮಗೆ ವಿಡಿಯೋಗಳ ಮುಖಾಂತರ ತಿಳಿಸ್ಕೊಡ್ತೀವಿ. ಯಾಕಂದರೆ ಈಗಿನ ಕಾಲದಲ್ಲಿ ಇದನ್ನೊಂದು ವ್ಯಾಪಾರ ಅಂತ ಇಟ್ಕೊಂಬಿಟ್ಟಿದ್ದಾರೆ. ಸುಮಾರು ಜನ ಅರ್ಧಂಬರ್ಧ ಕೆಲಸ ಕಲಿತವರು ಈ ಒಂದು ವ್ಯಾಪಾರ ಥರ ಶುರು ಮಾಡ್ಕೊಂಡಿದ್ದಾರೆ. ದೂರದಲ್ಲಿರೋವಂಥವ್ರ ಹತ್ರ ದುಡ್ಡು ಹಾಕ್ಸ್ಕೊತಾರೆ. ಅದರೊಳಗಡೆ ಹಾಕೋ ಐಟಮ್ಗಳು ತೋರಿಸಲ್ಲ, ಏನೂ ತೋರಿಸಲ್ಲ. ಅದು ಏನು ಹಾಕ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ನಾನು ಕೇಳ್ಪಟ್ಟಂಗೆ ಕೆಲವು ಕಡೆ ಬರೀ ಅರಿಶಿನ ಕುಂಕುಮವನ್ನು ಕಲಶಕ್ಕೆ ತುಂಬಿ ದಾರ ಸುತ್ತಬಿಟ್ಟು ದಿಗ್ಬಂಧನೆ ಮಾಡಿದ್ದೀನಿ ಅಂತ ಕೊಟ್ಟಿದ್ದಾರೆ. ಮತ್ತು ಕೆಲವೊಬ್ಬರು ಬರೀ ವಿಭೂತಿ ಭಸ್ಮವನ್ನು ತುಂಬಿ ದಿಗ್ಬಂಧನೆ ಮಾಡಿದ್ದೀನಿ ಅಂತ ಕೊಟ್ಟಿರೋರು ಉದಾಹರಣೆಗಳು ಸುಮಾರಿದ್ದಾವೆ. ಹಾಗಾಗಿ ಒರಿಜಿನಲ್ ಕೆಲಸ ಮಾಡೋರು ಯಾವತ್ತೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಮ್ಮಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡಿಕೊಟ್ಟಾಗಲೂ ಪ್ರತಿಯೊಂದು ವಿಡಿಯೋಗಳನ್ನ ದೂರದಲ್ಲಿರೋರಿಗೆ ಕಳಿಸ್ಕೊಡ್ತೀವಿ. ಆಗಲೇ ಅವ್ರಿಗೂ ಒಂದು ಸಮಾಧಾನ ಆಗುತ್ತೆ. ಸುಮ್ಮನೆ ನಾವೇನೋ ಒಂದು ಮಾಡಿ ಕಳಿಸ್ಕೊಟ್ಬಿಟ್ಟು ಎಲ್ಲ ಮಾಡಿದ್ದೀನಿ ತಗೊಳ್ರಿ ಅಂದರೆ ನಾಳೆ ದಿನ ಅವ್ರಿಗೂ ಕೆಲಸ ಆಗಲ್ಲ. ಅವ್ರು ಕೊಟ್ಟಿರೋಂಥ ದುಡ್ಡು ಅದೇನಿದೆ ಅವರು ಕಳ್ಕೊತಾರೆ. ಅದಕ್ಕೂ ಸಹ ಅವರಿಗೆ ಒಂದು ಮಾನಸಿಕವಾಗಿ ಬೇಜಾರಾಗುತ್ತೆ. ಪ್ರತಿಯೊಂದು ಐಟಮ್ನು ದಿಗ್ಬಂಧನೆಗಳಾಗಲಿ ಅಥವಾ ಅಂಗಡಿ ವ್ಯಾಪಾರಕ್ಕಾಗಲಿ ಅಥವಾ ತಮ್ಮ ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯವನ್ನು ಮಾಡಿ ಅದಕ್ಕೆ ಪೂರ್ತಿ ಸೇಫ್ಟಿಯಾಗಿ ಎಲ್ಲೂ ಡ್ಯಾಮೇಜ್ ಆಗದಿರೋ ಹಾಗೆ ಪ್ಯಾಕಿಂಗ್ ಮಾಡಿ ಬಾಕ್ಸ್ ಒಳಗಡೆ ಹಾಕಿ ಅವರ ಅಡ್ರೆಸ್ಗೆ, ಅವರ ಮನೆಯ ಅಡ್ರೆಸ್ಗೆ ಇಲ್ಲಿಂದ ಕೊರಿಯರಲ್ಲಿ ತಲುಪಿಸ್ಕೊಡ್ತೀವಿ. ಇದು ಅಷ್ಟದಿಗ್ಬಂಧನೆಯ ಒಂದು ಕಾನ್ಸೆಪ್ಟು. ನೋಡ್ಕೊಳ್ಳಿ ಯಾವ ರೀತಿ ಇರ್ತದೆ ಅಂತ. ಇದು ನಮ್ಮ ಗುರು ಹಿರಿಯರಿಂದ ನಾವು ಕಲಿತಂತಹ ಒಂದು ವಿದ್ಯೆ ಆಗಿರುತ್ತೆ. ಕೆಲವೊಬ್ರದ್ದು ಕೆಲವೊಂದು ಪದ್ಧತಿಯಲ್ಲಿ ಅಷ್ಟದಿಗ್ಬಂಧನೆಯನ್ನು ಮಾಡ್ತಾರೆ. ಇದು ನಾವು ಮಾಡುವಂತಹ ಪದ್ಧತಿ ಹೀಗಿರುತ್ತೆ. ಅಷ್ಟದಿಗ್ಬಂಧನೆ ಬಗ್ಗೆ ಹೇಳಬೇಕು ಅಂದರೆ 1-2 ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕಾಗಲ್ಲ. ಅಷ್ಟದಿಗ್ಬಂಧನೆ ಬಗ್ಗೆ ಮಾಡಬೇಕು ಅಂದರೆ ಸುಮಾರು ಇದೇ ಒಂದು 10-15 ವಿಡಿಯೋಗಳು ಮಾಡಬೇಕಾಗ್ತದೆ. ಅಷ್ಟು ದೊಡ್ಡ ಮಟ್ಟಿಗೆ ಅಷ್ಟದಿಗ್ಬಂಧನೆಯನ್ನು ಒಂದು ಕೆಲಸ ಕಾರ್ಯಗಳು ನಡೆಯುತ್ತೆ. ಬರೀ ಮನೆಗೆ ಅಂತಲ್ಲ, ಮನೆಗಳ್ಗೆ ಮಾಡ್ಬೋದು, ಅಂಗಡಿಗಳ್ಗೆ ಮಾಡ್ಬೋದು, ವ್ಯಾಪಾರಕ್ಕೆ ಮಾಡ್ಬೋದು. ಜಮೀನಲ್ಲಿ ಬೆಲೆ ಇಕ್ತಾ ಇದ್ರೂ ಬೆಲೆ ಕೈಗೆ ಸಿಗ್ತಾ ಇಲ್ಲ, ಇದಕ್ಕೂ ಸಹ ಮಾಡ್ಬೋದು. ಭೂಮಿಗೆ ಮಾಡ್ಬೋದು. ಪ್ರತಿಯೊಂದಕ್ಕೂ ಸಹ ಅಷ್ಟದಿಗ್ಬಂಧನೆಯನ್ನು ಮಾಡ್ಬೋದು. ವಿಶೇಷವಾಗಿ ದೇವಸ್ಥಾನಗಳಿಗೂ ಪ್ರತಿಯೊಂದು ದೇವಸ್ಥಾನಕ್ಕೂ ಅಷ್ಟದಿಗ್ಬಂಧನೆ ಅನ್ನೋದು ಇದ್ದೇ ಇರ್ತದೆ. ಅಲ್ಲಿ ಕೆಲವೊಬ್ಬರು ದುಷ್ಕರ್ಮಿಗಳು, ಕೆಲವೊಬ್ಬರು ಒಂದು ದೇವಸ್ಥಾನ ಬೆಳಿಬಾರ್ದು, ದೇವಸ್ಥಾನದಲ್ಲಿ ಜನ ಆಕರ್ಷಣೆ ಆಗಬಾರ್ದು, ಜನ ಕಟ್ಟಾಗಬೇಕು, ಯಾರು ಬರಬಾರ್ದು ಅನ್ನೋ ಮಟ್ಟಕ್ಕೆ ದೇವಸ್ಥಾನವನ್ನು ಕಟ್ಟುಗಳು ಹಾಕುವಂಥವ್ರು ಇರ್ತಾರೆ. ಹಾಗಾಗಿ ಪ್ರತಿಯೊಂದು ದೇವಸ್ಥಾನಕ್ಕೂ ಸಹ ಅಷ್ಟದಿಗ್ಬಂಧನೆ ಅನ್ನೋದು ಬಹಳ ಮುಖ್ಯ. ಒಂದಲ್ಲ ಎರಡಲ್ಲ ಇನ್ನೂ 10 ಎಪಿಸೋಡ್ ಮಾಡಿದ್ರು ಇದ್ರ ಬಗ್ಗೆ ಸಾಕಾಗಲ್ಲ. ಅಷ್ಟೊಂದು ವಿಚಾರ ಇದ್ದಾವೆ, ಅಷ್ಟೊಂದು ಮಾಹಿತಿ ಇದೆ. ನಾನು ತಿಳಿಸ್ಕೊಟ್ಟಿರೋದು ಕೇವಲ ಒಂದು ಭಾಗ ಮಾತ್ರ.
ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ಏನು ಅಂತಂದರೆ, ಪ್ರತಿಯೊಬ್ಬರು ಅಷ್ಟದಿಗ್ಬಂಧನೆಯನ್ನು ಮಾಡೋಕ್ಕಾಗಲ್ಲ. ಯಾರು ಗುರುಗಳ ಮುಖಾಂತರ ವಿದ್ಯೆಯನ್ನು ಕಲ್ತಿರ್ತಾರೋ ಅವರು ಮಾತ್ರ ಈ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾಗುತ್ತೆ. ಆಗ ಮಾತ್ರ ಇದು ಕೆಲಸ ನೆರವೇರುತ್ತೆ. ಯಾರಂದರೆ ಅವರು ಮಾಡೋ ಹಾಗಿಲ್ಲ. ಸಮಸ್ಯೆಗಳು ಉಂಟಾಗ್ತವೆ, ನೆನಪಿರಲಿ. ಯಾರ್ಯಾರು ಸಮಸ್ಯೆಗೊಳಗಾಗಿದ್ದಾರೋ, ಯಾರಿಗೆಲ್ಲ ತೊಂದರೆಗಳಿದ್ದಾರೋ, ನಾನು ಈ ವಿಡಿಯೋದಲ್ಲಿ ತಿಳಿಸಿದಂಥ ಒಂದಷ್ಟು ಇನ್ಫಾರ್ಮೇಷನು ಯಾರಿಗೆ ಅನ್ವಯ ಆಗುತ್ತೋ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಆದಷ್ಟು ಅವ್ರಿಗೂ ಸ್ವಲ್ಪ ಪರಿಹಾರ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಂ ನಮೋ ಕಾಲಭೈರವಾಯ, ಓಂ ನಮಃ ಶಿವಾಯ.